ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ಪುಟ್ಟ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಸೊಸೈಟಿಯಲ್ಲಿ ಚಪ್ಪನ್ ಭೋಗ ಇತ್ತು. ಒಂದು 56 ಬಗೆ ರೆಸಿಪಿನ ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಣೆ ಮಾಡೋದು. ಸೊ ನಾನೇನು ಅಂದ್ಕೊಂಡಿರಲಿಲ್ಲ. ಸೊ ಇವತ್ತು ಸಡನ್ನಾಗಿ ನನಗೆ ನೈವೇದ್ಯಕ್ಕೆ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಮನಸ್ಸಾಯಿತು. ಸೊ ಹಾಗಾಗಿ ನಾನಿಲ್ಲಿ ಪಂಚಕಜ್ಜಾಯ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಪಂಚಕಜ್ಜಾಯ ಮಾಡಲಿಕ್ಕೆ 2 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ಹುರ್ಕೊಳ್ತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ಆದರೂ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ಸೊ ಯಾವುದೇ ಸ್ವೀಟ್ ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು, ಊಟ ಕೂಡ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ ನೈವೇದ್ಯಕ್ಕೆ ಪಂಚಕಜ್ಜಾಯನೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಿನ್ನೆ ಅಷ್ಟೇ ಅಂದ್ಕೊಳ್ತಾನೂ ಇದ್ದಿದ್ದೆ. ಸೊ ಏನೇ ಆಗಲಿ ಅಂತ ಹೇಳಿ ಇವಾಗ ಮಾಡ್ತಾ ಇದ್ದೀನಿ. ನಾನಿಲ್ಲಿ 10 ರಿಂದ 12 ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಂಡು ನಂತರ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಚೆನ್ನಾಗಿ ತಣ್ಣಗಾದ ಮೇಲೆ ಪೌಡರ್ ಕೂಡ ಮಾಡ್ಕೋಬೇಕಲ್ವ. ಸೊ ಹಾಗೆ ಇದಕ್ಕೆ ಒಂದು ಒಣಕೊಬ್ಬರಿ ಕೂಡ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಒಣಕೊಬ್ಬರಿ, ಬೆಲ್ಲ, ಹಾಗೆ ತುಪ್ಪ, ಜೊತೆಗೆ ಕಡಲೆಬೇಳೆ, ಇನ್ನು ಕಪ್ಪು ಎಳ್ಳು, ಈ 5 ಬಗೆಯ ವಸ್ತುವನ್ನು ಹಾಕಿ ನಾನಿಲ್ಲಿ ಪಂಚಕಜ್ಜಾಯ ಮಾಡ್ಕೋತಾ ಇದ್ದೀನಿ. ಸೊ ನೈವೇದ್ಯಕ್ಕೆ ಈ 5 ಬಗೆಯ ವಸ್ತು ಗಣಪತಿಗೆ ಇಷ್ಟ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನಿಲ್ಲಿ ಇದರಿಂದ ಈ ರೀತಿ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಇನ್ನು ಮಾಡಲಿಕ್ಕೂ ಕೂಡ ತುಂಬಾ ಈಸಿ. ಇದನ್ನೆಲ್ಲ ತುರ್ಕೊಂಡಿದ್ರಂತೂ ಒಂದು 20 ಮಿನಿಟಲ್ಲಿ ಇದನ್ನು ಮಾಡ್ಕೋಬಹುದು. ಸೊ ನಾನಿಲ್ಲಿ ಸ್ನಾನ ಮಾಡಿ ಬಂದೆ, ಮಾಡ್ಕೋಬೇಕು ಅಂತ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ 7 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಇವಾಗ 6:30 ಆಗ್ತಾ ಬಂತು. ಇವಾಗ ನಾನು ಬೇಗ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಣ ಕೊಬ್ಬರಿಯನ್ನು ಸ್ವಲ್ಪ ಬಿಸಿಯಲ್ಲಿ ಬಾಡಿಸ್ಕೋತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಇದು ಡ್ರೈ ಆಗಿರೋದ್ರಿಂದ ಜಾಸ್ತಿ ಹುರ್ಕೊಳ್ಬೇಕಂತ ಏನು ಇಲ್ಲ. ಇವಾಗ ನಾನಿಲ್ಲಿ ಕಪ್ಪು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಪ್ಪು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಡೌಟ್ ಬರ್ತಾ ಇತ್ತು, ಇದು ಕಪ್ಪು ಎಳ್ಳ ಬೇರೆ ಏನು ಅಂತ. ಯಾಕಂದರೆ ನನಗೆ ಕಪ್ಪು ಎಳ್ಳು, ಕಾಳುಂಜಿ, ಹಾಗೆ ತಂಪಿನ ಬೀಜ ಅದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡೋದು. ಸೊ ಇದನ್ನು ಹುರ್ಕೊಂಡು ನಾನು ಅದೇ ಕಾಯಿ ತುರಿ ಹುರ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡೆ. ಆಗಲೇ ಇದು ಕಡಲೆಬೇಳೆ ಕೂಡ ತಣ್ಣಗಾಗ್ತಾ ಬಂತು. ಸೊ ಇದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಅದಿಷ್ಟನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ. ಇನ್ನು ಅದೇ ಕಡಾಯಿಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿ ಅದಕ್ಕೆ 2 ಕಪ್ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಕಡಲೆಬೇಳೆಗೆ 2 ಕಪ್ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಇದರಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಇದು ಕರಗುತ್ತೆ, ತುಂಬ ಚೆನ್ನಾಗಿ ಮೆಲ್ಟ್ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಅದು ಮೆಲ್ಟ್ ಆಗ್ತಿದ್ದ ಹಾಗೆ ನಾನು ಆವಾಗಲೇ ಪೌಡರ್ ಮಾಡ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಗಂಟು ಸ್ವಲ್ಪ ಆಗಿಬಿಡತ್ತೆ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ಪೌಡರ್ ರೀತಿಯಾಗಿ ಆಗಿಬಿಡತ್ತೆ. ಸೊ ಇವಾಗ ಇದನ್ನು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಣ ಕೊಬ್ಬರಿ ಮತ್ತು ಹುರ್ಕೊಂಡಿರುವಂತಹ ಕಪ್ಪು ಎಳ್ಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದು ಪೌಡರ್ ರೀತಿಯಾಗಿ ಅಂದರೆ ಪಂಚಕಜ್ಜಾಯ ಆಗಿಬಿಡತ್ತೆ. ನೋಡ್ಬೋದು, ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಬಿಸಿಯಾಗಿರೋದ್ರಿಂದ ಅದನ್ನು ಅಲ್ಲೇ ತಣ್ಣಗಾಗಲು ಬಿಟ್ಟೆ. ಬಿಸಿ ಆರಿದ ಮೇಲೆ ಇವಾಗ ನಾನೊಂದು ಚಿಕ್ಕ ಕಪ್ಗೆ ಹಾಕಿ ನಮ್ಮ ಮನೆ ದೇವರಿಗೂ ಕೂಡ ನೈವೇದ್ಯನ ಮೊದಲಿಗೆ ಇಟ್ಬಿಟ್ಟು ನಂತರ ನಾನು ಅದನ್ನು ಡಬ್ಬದಲ್ಲಿ ಹಾಕಿ ದೇವರಿಗೆ ತೆಗೆದುಕೊಂಡು ಹೋಗೋಣ ಅಂತ ಇದ್ದೆ. ಸೊ ಇದನ್ನು ಕೂಡ ನಿನ್ನೆ ಅಷ್ಟೇ ತೆಗೆದುಕೊಂಡಿದ್ದೆ. ಸೊ ನನಗೆ ಏನಾದರೂ ಒಂದು ಸ್ಟೋರ್ ಮಾಡಿ ಇಡಲಿಕ್ಕೆ ಆಗುತ್ತೆ ಅಂತ ಹೇಳಿ ಅದು ಕೂಡ ಇವತ್ತು ಯೂಸ್ ಆಯಿತು. ಹೊಸ ಪಾತ್ರೆಯಲ್ಲೇ ನಾನು ನೈವೇದ್ಯಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಸೊ ಇಷ್ಟೊಂದಾಗಿದೆ. ಇವಾಗ ದೇವಸ್ಥಾನಕ್ಕೆ ಹೋಗುವ. ಇವಾಗ ಟೈಮ್ ಬಂದು 6:45 ಆಯಿತು. ಇನ್ನು ನಮ್ಮನೆ ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ಕಾಣಿಸ್ತಾ ಇದೆ ಅಲ್ವಾ, ಹೊರಗಡೆ ಈ ರೀತಿ ವೇವ್ ಇತ್ತು. ಜೊತೆಗೆ ಗಣೇಶ ಕೂರಿಸಿರೋದು ಇಲ್ಲೇ. ಇವತ್ತಿಗೆ 5 ದಿನ ಆಯಿತು. ನಾಳೆ ಊಟ, ನಾಡಿದ್ದು ವಿಸರ್ಜನೆ, 7 ದಿನ ಕೂರಿಸ್ತಾರೆ ಇಲ್ಲಿ. ಸೊ ಇವಾಗ ನಾನು ನಮ್ಮ ದೇವರಿಗೆ ಪೂಜೆ ಮಾಡಿ ನಂತರ ನಾನು ಅಲ್ಲಿಗೆ ಹೊರಡ್ತೀವಿ.
ಈ ನಡುವೆ ಸ್ಯಾರಿ ಉಡೋದೇ ಒಂದು ಕ್ರೇಜು. ಸೊ ಯಾಕಂದರೆ ಜಾಸ್ತಿಯಾಗಿ ಸಲ್ವಾರ್ ಸೂಟೆಲ್ಲ ಹಾಕ್ತಾ ಇದ್ವಲ್ಲ, ಸೊ ಹಾಗಾಗಿ ಜಸ್ಟ್ ಇಲ್ಲೇ ಒಂದು ನಾನು ಫೋಟೋ ತೆಗೆದುಕೊಂಡೆ. ಹಾಗೆ ಆರ್ನ ಕೂಡ ನೈವೇದ್ಯ ಇಟ್ಕೊಂಡು ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಸೊ ಎಲ್ಲರೂ ತಂದಿರುವಂಥ ಭಕ್ಷಣ ಇದೇ ರೀತಿ ಕಪ್ಪಲ್ಲಿ ಹಾಕಿ ದೇವರ ಮುಂದೆ ಇಟ್ಟು ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಹೋಗಿರೋದು ಟೈಮ್ ಕರೆಕ್ಟ್ ಆಗಿತ್ತು, ಎಲ್ಲರೂ ಸೇರ್ತಾ ಇದ್ರು ಅಷ್ಟೇ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.